ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಆರೋಗ್ಯಕರವಾದ ಜೋಳದ ಹಿಟ್ಟನ್ನ ಬಳಸಿ ವೆಜಿಟೇಬಲ್ಸ್ನೆಲ್ಲ ಹಾಕಿ ಒಂದು ಮಿಕ್ಸ್ ವೆಜಿಟೇಬಲ್ಸು ಜೋಳದ ಸೂಪ್ ಮಾಡ್ತಾ ಇದ್ದೀನಿ. ಜೋಳದ ಹಿಟ್ಟಿಂದ ತುಂಬ ರುಚಿಕರವಾಗಿರುತ್ತೆ. ಈ ಬೇಸಿಗೆಗಂತೂ ಮಾಡಿಸ್ದಂಗಿರುತ್ತೆ. ಸೆಕೆಯಲ್ಲಿ ಒಂದೊಂದ್ಸಲ ಊಟ ಮಾಡೋಕ್ಕೆ ಇಷ್ಟ ಆಗಲ್ಲ, ಅಥವಾ ಒಂದೊಂದ್ಸಲ ಕೆಲವರು ಡಯಟ್ ಮಾಡ್ತಿರೋರು, ಇಲ್ಲ ಯಾಕೋ ಇವತ್ತು ಸ್ವಲ್ಪ ಆರೋಗ್ಯಕರವಾದ್ದೇನಾರು ತಿನ್ಬೇಕನ್ನೋರು, ಒಂದು ಚೇಂಜ್ ಇರುತ್ತೆ. ಖಂಡಿತ ಈ ಸೂಪ್ನ ಪ್ರಯತ್ನ ಮಾಡಿ. ಎಲ್ಲ ರೀತಿಯ ತರಕಾರಿಗಳ್ನ ಬಳಸಿದ್ದೀನಿ. ಜೋಳದ ಹಿಟ್ಟಿಂದ ಒಂದು ಸೂಪ್ ಮಾಡಿದ್ರೆ ನಿಮ್ಗೆ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ, ನೀವು ಕುಡಿದ್ರೆ ಪದೇ ಪದೇ ಮಾಡ್ತೀರಾ, ಅಷ್ಟು ಅದ್ಭುತವಾಗಿರುತ್ತೆ. ಖಂಡಿತ ಮಿಸ್ ಮಾಡಬೇಡಿ. ಈ ರೆಸಿಪಿ ಟ್ರೈ ಮಾಡಿ. ಆರೋಗ್ಯಕ್ಕೂ ಒಳ್ಳೆಯದು, ರುಚಿನೂ ಇದೆ, ಮಕ್ಕಳು ಕೂಡ ಇಷ್ಟಪಡ್ತಾರೆ ಈ ಸೂಪ್ನ. ಇಲ್ಲಿ ನಾನು ಕ್ಯಾರೆಟು, ಸ್ವೀಟ್ ಕಾರ್ನು, ಬಟಾಣಿ ಮತ್ತು ಕ್ಯಾಬೇಜ್ ತೊಗೊಳ್ತಾ ಇದ್ದೀನಿ. ನೀವು ಏನಾದರೂ ಬೇರೆ ತರಕಾರಿನೂ ತೊಗೋಬೋದು. ಆಲೂಗೆಡ್ಡೆ, ಬದನೆಕಾಯಿ ಒಂದು ಬಿಟ್ಟು ಇನ್ನೆಲ್ಲ ತರಕಾರಿನೂ ಈ ಒಂದು ಸೂಪಿಗೆ ಆ್ಯಡ್ ಮಾಡ್ಕೋಬೋದು. ಇಲ್ಲ ಕೆಲವೊಂದು ನಿಮ್ಮಲ್ಲಿ ಇವು ಇಲ್ಲ ಅಂದರೆ ಬೇರೆವನ್ನು ಸೇರಿಸ್ಕೊಂಡು ಕೂಡ ಮಾಡ್ಕೋಬೋದು. ಇಲ್ಲಿ 3 ಸ್ಪೂನಷ್ಟು ಜೋಳದ ಹಿಟ್ಟಿಗೆ 1 ಕಪ್ನಷ್ಟು ನೀರನ್ನ ಸೇರಿಸಿ ಸ್ವಲ್ಪ ಕೂಡ ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನು ಮಾಡ್ತಿರೋದು ಒಂದು 3 ಬೌಲಷ್ಟು ಆಯಿತು. 3 ಜನಕ್ಕಾಗುವಷ್ಟು ಸೂಪ್ ಮಾಡ್ತಾ ಇದ್ದೀನಿ. ನೀವು ಎಷ್ಟು ಜನಕ್ಕೆ ಅಥವಾ ಎಷ್ಟು ಪ್ರಮಾಣದಲ್ಲಿ ಸೂಪ್ ಮಾಡ್ತಿದ್ದೀರಾ ಅಷ್ಟು ಪ್ರಮಾಣದಲ್ಲಿ ಈ ಎಲ್ಲ ಸಾಮಗ್ರಿಗಳನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ತರಕಾರಿನಾಗಲಿ ಮತ್ತು ಇಲ್ಲಿ ಜೋಳದ ಹಿಟ್ಟು ಏನು ಮಿಕ್ಸ್ ಮಾಡಿಕೊಂಡೆ ಅದ್ರ ಪ್ರಮಾಣನ. ನಂತರ ಇದಕ್ಕೆ ಒಂದು ಪ್ಯಾನ್ಗೆ ಬೆಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಣ್ಣೆ ಅಥವಾ ತುಪ್ಪ ಬಳಸಿ, ಆದಷ್ಟು ಎಣ್ಣೆ ಅವಾಯ್ಡ್ ಮಾಡಿ, ರುಚಿ ಚೆನ್ನಾಗಿರುತ್ತೆ. ಸಣ್ಣಗೆ ಬೆಳ್ಳುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. 1 ಇಂಚ್ನಷ್ಟು ಶುಂಠಿನ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಕಟ್ ಮಾಡೋದು ಬೇಡ, ತುರಿದು ಸೇರಿಸ್ಕೊಳ್ಳಿ. 1/4 ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಒಳ್ಳೆ ಘಮ ಬರಬೇಕು ಬೆಳ್ಳುಳ್ಳಿ ಮತ್ತು ಶುಂಠಿ. ಹಂಗೆ ಫ್ರೈ ಮಾಡಿದ್ಮೇಲೆ 1 ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಆಲ್ಮೋಸ್ಟು ಒಂದು ಲೈಟ್ ಬ್ರೌನ್ ಬರಬೇಕು ಈರುಳ್ಳಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ಏನು ಹಿಟ್ಟು ಮಿಕ್ಸ್ ಮಾಡಿದ್ದೆ ಅದಕ್ಕೂ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಆನಿಯನ್ನು ಆಲ್ಮೋಸ್ಟು ಒಂದು ಲೈಟ್ ಬ್ರೌನ್ ಕಲರ್ ಬಂದಿದೆ ಅಂದಾಗ ನಾವು ತರಕಾರಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾರೆಟು, ಬಟಾಣಿ, ಕ್ಯಾಬೇಜು ಮತ್ತು ಸ್ವೀಟ್ ಕಾರ್ನ್ನ ತೊಗೊಂಡಿದ್ದೀನಿ ನಾನು. ಬೀನ್ಸ್ ಯೂಸ್ ಮಾಡ್ಬೋದು, ಮತ್ತು ಹೂಕೋಸಿದ್ರೆ ಯೂಸ್ ಮಾಡ್ಬೋದು, ಮತ್ತು ಗೆಡ್ಡೆಕೋಸು ಬರುತ್ತಲ್ಲ ಅದನ್ನು ಬಳಸ್ಬೋದು. ಚೆನ್ನಾಗಿರುತ್ತೆ. ಏನು ತರಕಾರಿ ಇದೆ ಅದನ್ನು ಬಳಸ್ಬೋದು ಆರಾಮ್ಸೆ. ಈಗ ಎಲ್ಲವನ್ನೂ ಇದನ್ನು ಒಂದು 2 ನಿಮಿಷ ಇದರಲ್ಲಿ ಒಗ್ಗರಣೆಯಲ್ಲಿ ಬಾಡಿಸ್ಕೋಬೇಕಾಗುತ್ತೆ. ತುಂಬ ಏನು ಬೇಯಬೇಕಂತ ಇಲ್ಲ. ಅದರೊಳಗಡೆ ಇರೋವಂಥ ಬಟಾಣಿ ಸ್ವಲ್ಪ ಬೆಂದರೆ ಸಾಕು. ಇನ್ನು ಮಿಕ್ಕಿದ್ದೆಲ್ಲ ಕ್ರಂಚಿ ಆಗಿದ್ರೇ ಚೆನ್ನಾಗಿರೋದು. ಈಗ ಒಂದು 2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಇಲ್ಲಿ 1/4 ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಬಳಸ್ತಾ ಇದ್ದೀನಿ. ಒಂದು 3ರಿಂದ 4 ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಾನು ಹಸಿರು ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಡ ಅಂದರೆ ಚಿಲ್ಲಿ ಫ್ಲೇಕ್ಸ್ ಬಳಸಿ, ಖಾರದ ಪುಡಿ ಬೇಡ, ಚಿಲ್ಲಿ ಫ್ಲೇಕ್ಸ್ ಬಳಸಿ. ನಂತರ ಬಿಸಿನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ 3 ಸ್ಪೂನ್ ಜೋಳದ ಹಿಟ್ಟಿಗೆ 3 ಕಪ್ನಷ್ಟು ನಾನು ನೀರನ್ನ ತೊಗೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ನೋಡಿದ್ರಲ್ಲ, ಒಂದು ಕಪ್ ಅಂದರೆ ದೊಡ್ಡ ಕಪ್ಪೇ ಇದು, ಆ ಥರದ ಕಪ್ಪಲ್ಲಿ ನಾನು ನೀರು ಸೇರಿಸಿ ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಕುದಿಸ್ಕೊಳ್ಳಿ. ತುಂಬ ಏನು ಬೇಯಬೇಕಂತ ಇಲ್ಲ. ನಂತರ ಇಲ್ಲಿ 1 ಸ್ಪೂನಷ್ಟು ಮ್ಯಾಗಿ ಮಸಾಲಾನ ಬಳಸ್ತಾ ಇದ್ದೀನಿ. ಇದು ಆಪ್ಷನಲ್ಲು. ಬಳಸಿದ್ರೆ ರುಚಿ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಮಕ್ಕಳಿಗೆಲ್ಲ ಸಖತ್ ಇಷ್ಟ ಆಗುತ್ತೆ. ನಂತರ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಜೋಳದ ಹಿಟ್ಟು ಮತ್ತು ಅದು ನೀರು ಜೊತೆ ಅದನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸಿ ಆದಮೇಲೆ ಜೋಳದ ಹಿಟ್ಟು ಕೂಡ ಅದ್ರ ಜೊತೆ ಆ ತರಕಾರಿಯೊಂದಿಗೆ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ನಂತರ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಮಾಡಿ ಮುಗಿಸೋಷ್ರೊಳಗೆ ಅದ್ರ ಘಮ ನೋಡಬೇಕು. ಜೋಳದ ಹಿಟ್ಟಿಂದ ಇಷ್ಟು ಆರೋಗ್ಯಕರವಾಗಿ, ಇಷ್ಟು ರುಚಿಕರವಾಗಿ ಸೂಪ್ ಮಾಡಿ ಕುಡಿಬೋದಾ ಅಂತ ಅನಿಸುತ್ತೆ. ನೀವು ನಿಜ ಪದೇ ಪದೇ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳಿಗೂ ಇಷ್ಟ ಆಗುತ್ತೆ. ನೀವು ಮ್ಯಾಗಿ ಮಸಾಲ ಬೇಡ ಅಂದರೆ ಸ್ಕಿಪ್ ಮಾಡಿ, ಸ್ವಲ್ಪ ಒಂದು ಲೈಟಾಗಿ ಏನಾದರೂ ಸಾಂಬಾರು ಪೌಡರೋ ರಸಂ ಪೌಡರ್ನೋ ಆ ಥರದ್ದು ಏನಾದರೂ ಒಂದು ಫ್ಲೇವರಿಗೆ ಬಳಸಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಬೇಡ ಅಂದರೆ. ತುಂಬ ರುಚಿಕರವಾಗಿರುತ್ತೆ. ಸೇವ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಖಂಡಿತ ಈ ರೆಸಿಪಿ ಟ್ರೈ ಮಾಡಿದ ಮೇಲೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆರೋಗ್ಯಕ್ಕೂ ಒಳ್ಳೆಯದು. ಲೈಕ್ ಮಾಡಿ, ಹೈಪ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.